ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್. ಹೇಗಿದ್ರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇದು ಆ್ಯಕ್ಚುಲಿ ಒಂದು ಮೊಟ್ಟೆಯ ಕತೆ. ಏನಾಯಿತು ಅಂತ ಹೇಳಿದ್ರೆ, ಇವತ್ತು ಚೆನ್ನಾಗೇ ಆಟಾಡ್ಕೊಂಡಿದ್ರು ಪಾಪು ಜೊತೆ ನಮ್ಮ ಮನೆಯವರು. ಪಾಪು ಜೊತೆಲಿ ಆಟ ಆಡ್ಕೊಂಡಿದ್ದವರು ನಿದ್ದೆ ಮಾಡಿಸ್ಬಿಟ್ಟು ಅವನ್ನ ನಮ್ಮ ಪಾಡಿಗೆ ನಾವು ಆಫೀಸ್ ಕೆಲಸ ಇತ್ತು ಮಾಡ್ಕೋತಾ ಇದ್ವಿ. ಆಮೇಲೆ ಹೋಗಿ ನೋಡಿದ್ರೆ ಕೆಳಗಡೆ ಹೋದ್ರು ಸ್ವಲ್ಪ ಹೊತ್ತಿಗೆ ಮಳೆ ಬರ್ತಾಯಿತ್ತು. ಡಬ್ಬಂತ ಸೌಂಡ್ ಆಯಿತು. ನಾನು ಕೆಲಸ ಮಾಡ್ತಿದ್ನಲ್ವ, ಏನೋ ಕೆಳಗಡೆ ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಇದ್ದೆ. ಆಮೇಲೆ ನೋಡಿದ್ರೆ ಮೇಲೆ ಬಂದ್ಬಿಟ್ಟು ಚಿನ್ನು ನಾನು ಬಿದ್ದೋದೆ ಕಣೆ ಅಂದ್ರ. ಯಪ್ಪ, ಅಳು ಬಂದ್ಬಿಡ್ತು ನನಗೆ. ಏನಾಯಿತು ಏನು ಅಂತ ಕೇಳಿದ್ರೆ ಆಮೇಲೆ ತೋರಿಸಿದ್ರು, ಈ ರೀತಿ ಇಷ್ಟೊಂದೆಲ್ಲ ಗಾಯ ಆಗಿ ಪಾಪ ತುಂಬ ರಕ್ತ ಬೇರೆ ಬರ್ತಾಯಿತ್ತು. ಕಾಲ ಹತ್ರ ತೊಡೆ ಹತ್ರ ಎಲ್ಲ ಫುಲ್ಲು ಕೀಚ್ಕೊಂಡು ಹೋಗ್ಬಿಟ್ಟಿದೆ. ಹೆಂಗೆ ಈ ರೀತಿ ಮಳೇಲಿ ಬಿದ್ದು ಬಂದ್ರು ಏನಕ್ಕೆ ಅಂತ ಕೇಳಿದ್ರೆ ನಮಗೆ ನಗು ಬರುತ್ತೆ. ಫಸ್ಟು ಗಾಯಕ್ಕೆ ಆಲೋವೆರಾ ಜೆಲ್ ಹಾಕ್ಬಿಟ್ಟು ಅದಾದಮೇಲೆ ಕೆಳಗಡೆ ಬಂದು ನೋಡಿದೆ, ಫುಲ್ಲು ಚೇರ್ ಗೀರೆಲ್ಲ ಒಡೆದೋಗ್ಬಿಟ್ಟಿದೆ. ಹೆಂಗೆ ಬಿದ್ದೋದ್ರು ಅಂತ ಹೇಳಿದ್ರೆ, ಮನೆ ಹತ್ರ ಒಂದು ಹಕ್ಕಿ, ನಮ್ಮದು ದಾಳಿಂಬೆ ಮರ ಇದೆ, ಅಲ್ಲಿ ಗೂಡು ಕಟ್ಟಿದೆ. ಒಂದು ವಾರದಿಂದ ಅದು ಪಕ್ಷಿ ಬಂದು ಹೋಗ್ತಾ ಇತ್ತು. ನಮಗೆ ಗೊತ್ತಿಲ್ಲ ಅದರಲ್ಲಿ ಮೊಟ್ಟೆ ಇದೆ ಅಂತ ಹೇಳಿಬಿಟ್ಟು. ಇವರು ಅದನ್ನು ಅಬ್ಸರ್ವ್ ಮಾಡಿದ್ದಾರೆ, ಮೊಟ್ಟೆ ಇಡೋದನ್ನು. ಇವ್ರಿಗೆ ಫಸ್ಟೇ ಪಕ್ಷಿಗಳು ಪ್ರಾಣಿಗಳಂದರೆ ತುಂಬಾ ಇಷ್ಟ. ಸೊ ಇವರು ಅವಾಗವಾಗ ಚೆಕ್ ಮಾಡ್ಕೊಂಡಿದ್ದಾರೆ. ಬರ್ಡ್ ಬಂದು ಯಾವಾಗಲೂ ಮೊಟ್ಟೆ ಇಟ್ಬಿಟ್ಟು ಹೋಗ್ಬಿಟ್ಟಿದೆ. ನಮಗದು ಗೊತ್ತಿರಲಿಲ್ಲ. ಇವ್ರೇನು ಮಾಡಿದರೆ, ನನ್ನ ಮೇಲೆ ಆಫೀಸ್ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ತುಂಬ ಜೋರಾಗಿ ಮಳೆ ಬೇರೆ ಬರ್ತಿತ್ತಲ್ವ. ಇವರು ಕೆಳಗಡೆ ಬಂದ್ರಲ್ವ, ಮಗು ಜೊತೆ ಏನಾದರೂ ಆಟಾಡ್ತಿದ್ದಾರೇನೋ, ಅವನು ಎದ್ದಿದ್ದಾನೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನದೆ. ಡಮ್ ಅಂತ ಸೌಂಡ್ ಆಯಿತು ಅಲ್ವಾ. ಆಮೇಲೆ ಸ್ವಲ್ಪ ಹೊತ್ತಿಗೆ ಬಂದು ನೋಡಿದ್ರೆ ಈ ರೀತಿ ಹೇಳ್ತಿದ್ದಾರೆ, ಪಕ್ಷಿ ಬಂದು ಮೊಟ್ಟೆ ಇಟ್ಟಿತ್ತಲ್ವ, ಅದು ಎಲ್ಲಿ ನೆಂದೋಗ್ಬಿಡುತ್ತೋ ಅಂತ ಆ ಗೂಡಿಗೆ ಛತ್ರಿ ಇಡಕ್ಕಂತ ಹೋದ್ರಂತೆ. ಆವಾಗ ಸ್ಲಿಪ್ಪಾಗಿ ಬಿದ್ದೋಗ್ಬಿಟ್ಟಿರೋದು. ಮೊನ್ನೆ ತಂದಿದ್ದು ಅದು ಚೇರು, ಆ ಚೇರ್ ಬೇರೆ ಒಡೆದೋಗ್ಬಿಡ್ತು. ಸರಿ ಅಂತ ಹೇಳ್ಬಿಟ್ಟು ಚೇರ್ನ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಬಾ ಅಂತ ಹೇಳಿದ್ರು. ಬಂದಿಲ್ಲ ಅವರು. ಅರುಣ್ ಅವ್ರಿಗೆ ತುಂಬ ನಾಚಿಕೆ. ಏನಂತಾರೋ ಏನೋ ಅವರು ಹಂಗೆ ಹಿಂಗೆ ಅಂತ. 1 ವರ್ಷ ವಾರಂಟಿ ಇರೋ ಅಂಥ ಚೇರ್ನ ತೊಗೊಂಬಂದಿದ್ದು ನಾವು. ಏನು ಬೈಯೋದಿಲ್ಲ ಬಾ, ನಾನು ಚೇಂಜ್ ಮಾಡಿಸ್ಕೊಂಡು ಬರ್ತೀನಿ ಅಂತ. ಯಾಕೆಂದರೆ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದರು. ಆಮೇಲೆ ಅವ್ರು ಹೇಳಿದ್ರು, ಈ ಥರ ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಕೊಡ್ತಾರೇನೋ ಚೇರು, ಆಮೇಲೆ ಕೊಡಲ್ಲ ಅಂತ ಹೇಳ್ಬಿಟ್ರೆ ಏನೇ ಮಾಡೋದು ಅಂತ ಹೇಳಿದ್ರು. ಬಟ್ ಸೀದಾ ಅಂಗಡಿಗೆ ಹೋದ್ವಿ, ಚೇರ್ ಕೊಟ್ವಿ. ಈ ರೀತಿ ನಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದಿದ್ದರು. ಸೊ ಅವ್ರು ಕೂತ್ಕೊಂಡ್ಮೇಲೆ ಈ ಥರ ಒಡೆದೋಯ್ತು ಅಂತ ಹೇಳಿದ್ದಕ್ಕೆ ವಾಪಸ್ ಕೊಟ್ಟರು ಅವರು ಹೊಸ ಚೇರು. ಪಾಪ ತುಂಬ ಒಳ್ಳೆಯವರು. ವಾರಂಟಿ ಕಾರ್ಡ್ ಇತ್ತು, ತೊಗೊಂಡು 3 ತಿಂಗಳಾಗಿತ್ತು. ಸದ್ಯ ಹೆಂಗೋ ಇದೀಸ್ಕೊಂಡಿದ್ದಕ್ಕೆ ಚೇರ್ ಮತ್ತೆ ವಾಪಸ್ ಬಂತು. ಏನೋ ದೊಡ್ಡದಾಗೇನೋ ಆಗದಿರ ಚಿಕ್ಕ ಏಟಿಂದ ಪಾರಾದ್ರಲ್ವ. ಸದ್ಯ ದೇವ್ರ ದಯೆ. ಪಕ್ಷಿನ ಕಾಪಾಡೋಕೆ ಹೋಗಿ ಇವ್ರಿಗೇನಾನ ಆಗ್ತಿತ್ತು. ಸದ್ಯ ದೇವ್ರ ದಯೆ ಆ ರೀತಿ ಏನೂ ಆಗಲಿಲ್ಲ. ಆದರೂ ತುಂಬಾ ಸ್ಕ್ರ್ಯಾಚಸ್ ಎಲ್ಲ ಆಗಿಬಿಟ್ಟಿದೆ. ಇವತ್ತೇನು ಗೊತ್ತಾಗಲ್ಲ, ನಾಳೆ ಅದು ಗಾಯ ಸ್ವಲ್ಪ ಇದಾದಮೇಲೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಬರ್ಡ್ಸು ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಆ ಮೊಟ್ಟೆನ ಪ್ರೊಟೆಕ್ಟ್ ಮಾಡಬೇಕು ಅಂತ. ಬೇರೆಯವ್ರದ್ದು ಹೆಲ್ಪ್ ಅವಶ್ಯಕತೆನೇ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ವಿಂಗ್ಸ್ನನ್ನೇ ಅಂಬ್ರೆಲಾ ಥರ ಯೂಸ್ ಮಾಡ್ತಾರೆ. ನಮ್ಮ ಮನೆಯವರು ಹೋಗಿ ಆ ಮೊಟ್ಟೆನ ಕಾಪಾಡೋದಕ್ಕಂತ ಅಂಬ್ರೆಲಾ ಎಲ್ಲ ಇಡೋದಕ್ಕೆ ಹೋಗಿದ್ದಾರೆ. ಅಯ್ಯೋ, ಅವ್ರ ಒಳ್ಳೆತನಕ್ಕೆ ಖುಷಿ ಪಡಬೇಕೋ ಇಲ್ಲ ಏಟಾಗಿದ್ದಕ್ಕೆ ಬೇಜಾರು ಪಡಬೇಕೋ ಇಲ್ಲ ನಗಬೇಕೋ ಒಂದು ಗೊತ್ತಾಗಲಿಲ್ಲ. ಚಿಕ್ಕ ಮಗು ಥರ ಬಂದು ಈ ಥರ ಬಿದ್ದೋದೆ ಅಂತ ಹೇಳಿದ್ರಲ್ಲ, ಬೇಜಾರಾಗೋಯ್ತು. ಸೊ ಫೈನಲಿ ಹೆಂಗೋ ಒಡೆದೋಗಿರೋ ಚೇರ್ನ ಹೊಸ್ದಾಗಿ ತಂದಿದ್ದಾಯಿತು. ನೀವು ಯಾವುದಾದ್ರೂ ಈ ರೀತಿ ಮೂಮೆಂಟು ಫೇಸ್ ಮಾಡಿದ್ದೀರಾ? ಅಂದರೆ ಯಾರಿಗಾದ್ರೂ ಹೆಲ್ಪ್ ಮಾಡೋಕ್ಕೆ ಹೋಗಿ ಸುಮ್ಮನೆ ಇದ್ದಿದ್ರೇ ಸರಿ ಹೋಗ್ತಿತ್ತಲ್ಲಪ್ಪ, ನಾನು ಯಾಕೆ ಹಿಂಗೆ ಮಾಡಿದೆ ಅನಿಸುತ್ತಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.